ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರೋದು ಜೊತೆಗೆ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದ ಬಗ್ಗೆ ನಿಮಗೆ ಮಾಹಿತಿ ನಾವು ಆಗ ಕೊಡ್ತಾ ಇರ್ತೀವಿ. ಈಗಲೂ ಕೂಡ ಅಷ್ಟೇ. ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ಪ್ರತ್ಯಕ್ಷಗೊಳ್ತಾ ಇರೋ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಮುಂದುವರಿತಾ ಇದೆ. 2 ಡ್ರೋನ್ ಕ್ಯಾಮೆರಾಗಳ ಮೂಲಕ ಏರಿಯಲ್ ಸರ್ಚ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾತ್ರಿ ವೇಳೆ 3 ಡ್ರೋನ್ ಅನ್ನ ಬಳಸಿ ಏರಿಯಲ್ ಸರ್ಚ್ ಆಪರೇಷನ್ ಕೈಗೊಳ್ಳಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಈ ಚಿರತೆ ಸೆರೆ ಕಾರ್ಯಾಚರಣೆನೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಚಿರತೆ ಸೆರೆಗಾಗಿ ಕ್ಯಾಂಪಸ್ನಲ್ಲೇ ಸಿಬ್ಬಂದಿಗಳು ಠಿಕಾಣಿಯನ್ನು ಹೂಡಿದ್ದಾರೆ. ಇನ್ನೊಂದು ಕಡೆಗೆ ಇನ್ಫೋಸಿಸ್ನ ಉದ್ಯೋಗಿಗಳಿದ್ದಾರಲ್ಲ, ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡಿ, ನಮಗೆ ಬರೋದಕ್ಕಂತೂ ಆಗಲ್ಲ ಅಲ್ಲಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ಬಹಳ ಟ್ರೆಂಡಿಂಗ್ನಲ್ಲೂ ಕೂಡ ಈ ವಿಚಾರ ಇದೆ. ಚಿರತೆ ಚಲನವಲನದ ದೃಶ್ಯ ಕೂಡ CCTVಯಲ್ಲಿ ಸರಿಯಾಗಿದೆ. ಮತ್ತೆ ಚಿರತೆ ಬಹಳಷ್ಟು ನೈಟಲ್ಲಿ ಆಕ್ಟಿವ್ ಇರುವಂತಹ ಪ್ರಾಣಿ ಆಗಿರೋದ್ರಿಂದ ನೈಟಲ್ಲಿ ಹೆಚ್ಚು ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸುತ್ತಮುತ್ತ ಕುರುಚಲು ಕಾಡಿನಂತಹ ಪ್ರದೇಶ ಇರೋದ್ರಿಂದ ಚಿರತೆಗೆ ಒಂದು ರೀತಿಯಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಮತ್ತೆ ನೈಟ್ ಆಕ್ಟಿವಿಟೀಸ್ ಮಾಡೋದಕ್ಕೆ, ಬೇಟೆಯಾಡೋದೆಲ್ಲ ನೈಟಲ್ಲೇ ಅದು. ಸೊ ಅದೆಲ್ಲದಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ. ಸೊ ನಮಗೆ ಕೆಲಸ ಮಾಡೋದಕ್ಕೆ ಭಯದ ವಾತಾವರಣ ಇದೆ ಅನ್ನೋದು ಇನ್ಫೋಸಿಸ್ ಉದ್ಯೋಗಿಗಳು ಮಾತಾಡ್ತಾರೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಇನ್ನೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಬೋನ್ ಇಟ್ಟಿದ ತಕ್ಷಣ ಚಿರತೆ ಅಲ್ಲಿಗೆ ಬರಲ್ಲ. ತುಂಬ ಇಂಟೆಲಿಜೆಂಟ್ ಪ್ರಾಣಿ, ಹುಕ್ಕಲು ಮತ್ತು ಇಂಟೆಲಿಜೆಂಟ್ ಎರಡೂ ಸ್ವಭಾವ ಚಿರತೆಯನ್ನು ಒಳಗೊಂಡಿರುತ್ತೆ. ಸೊ ಸದ್ಯಕ್ಕಂತೂ ಕ್ಯಾಂಪಸ್ ತುಂಬ ನಮಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಭದ್ರತಾ ಸಿಬ್ಬಂದಿಗಳು ಅವರೇ ತುಂಬಿದ್ದಾರೆ. ಇಲ್ಲಿ ತನಕ ಅವರ ಆಪರೇಷನ್ಗೆ ಯಶಸ್ಸು ಸಿಕ್ಕಿಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಆಹಾರವನ್ನು ಅರಸಿ ಬರ್ತಾ ಇರೋದು, ಮತ್ತು ನಾವು ಸಿಟಿ ಎಕ್ಸ್ಟೆನ್ಷನ್ಗಳನ್ನು ಡೆವಲಪ್ಮೆಂಟ್ನ ಹೆಸರಲ್ಲಿ ಮಾಡ್ತಾ ಇರೋದ್ರಿಂದ ಅವುಗಳ ಜಾಗವನ್ನು ನಾವು ಆಕ್ರಮಿಸ್ಕೊಂಡಿದ್ದೀವಿ. ಹೀಗಾಗಿ ಅವುಗಳು ಈಗ ನಮ್ಮ ಹತ್ರಕ್ಕೆ ಬರ್ತಾ ಇದೆ ಅನ್ನೋ ಮಾತು ಪರಿಸರ ಪ್ರೇಮಿಗಳಿಂದ ಆಗ ಕೇಳ್ಬರ್ತಾರೆ.